ಎಲ್ಲ ಮಾಧ್ಯಮ ಸ್ನೇಹಿತಗಳೇ, ರಾಮನಗರ ಶಾಸಕರಾದಂಥ ಮತ್ತು ಬಿಡದಿಯ ಶಾಸಕರಾದಂಥ ಮಾಗಡಿ ಶಾಸಕರಾದಂಥ ಬಾಲಕೃಷ್ಣರವರೇ, ಇಕ್ಬಾಲ್ ಹುಸೇನ್ ಅವರೇ, DK ಸುರೇಶ್ ಅವರೇ, ನಟರಾಜ್ ಅವರೇ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಅವರೇ, ಮುನ್ಸಿಪಾಲಿಟಿ ಅಂದರೆ CMC ನಗರಸಭೆ ಅಧ್ಯಕ್ಷರಂತ ಶಶಿ ಅವರೇ, ನಮ್ಮ ಜಿಲ್ಲಾಧಿಕಾರಿಗಳೇ ಹಾಗೂ ನಮ್ಮ BMRDಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರೇ, ಇದೊಂದು ಐತಿಹಾಸಿಕವಾದಂಥ ದಿನ. ಈಗಾಗಲೇ ನಿನ್ನೆ ತಾವೆಲ್ಲ ಗಮನಿಸಿದ್ರಿ, ನಿನ್ನೆ ಅಲ್ಲ ಮೊನ್ನೆ ಬೆಂಗಳೂರಿಗೆ ಹೊಸ ರೂಪ ಬಂತು. 5 ಕಾರ್ಪೊರೇಷನ್ಗಳನ್ನು ಇಡೀ ದೇಶ ನಮ್ಮ ಭಾರತವನ್ನು ಗಮನಿಸೋ ರೀತಿಯಲ್ಲಿ ಘೋಷಣೆಯನ್ನು ನಾವು ಮಾಡಿದ್ದೇವೆ. ಅವ್ರ ಮೇಲ್ಗಡೆ ಉಸ್ತುವಾರಿ ನಮ್ಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ ಆ 5 ಕಾರ್ಪೊರೇಷನ್ನ ಉಸ್ತುವಾರಿಯನ್ನು ನೋಡ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸುಮಾರು 500 ನಾಯಕರುಗಳು ಹೊಸದಾಗಿ ಬೆಂಗಳೂರು ನಗರದಲ್ಲಿ ಈಗ ಸೃಷ್ಟಿ ಆಗ್ತಾ ಇದ್ದಾರೆ. ಹೊಸ ಕಾರ್ಪೊರೇಟ್ಗಳು, ಮುಂದಕ್ಕೆ ಕೆಲವು ಏರಿಯಾಗಳು ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಏನು ವ್ಯಾಪ್ತಿ ಇತ್ತು ಆ ವ್ಯಾಪ್ತಿಯಲ್ಲಿ ನಾವು ಘೋಷಣೆ ಮಾಡಿದ್ದೇವೆ. ನಿಮ್ಮೂರು 10-10ಕ್ಕೆ ಬರ್ಬೋದು. ಆ ಬೆಂಗಳೂರು ಎಲ್ಲಿವರೆಗೂ ಬರ್ತದೋ ಗೊತ್ತಿಲ್ಲ, ಎಲ್ಲಿವರೆಗೂ ಬೆಳೆದಿದೆ ಅಲ್ಲಿವರೆಗೂ ಬರಲಿಕ್ಕೆ ಅವಕಾಶ ಇವತ್ತು ಇದೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಹಿಂದೆ ಕೆಲವರೆಲ್ಲ ರೈತರು, BJP ಸ್ನೇಹಿತರು, ಜನತಾದಳ ಸ್ನೇಹಿತರು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋ ವಿಚಾರ ಕ್ಯಾಬಿನೆಟಲ್ಲಿ ಘೋಷಣೆ ಆದಾಗ ನಮ್ಮ ಕಾಲೇಜಿನ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ಇಲ್ಲಿ ಧರಣಿ ಮಾಡಿದ್ರು, ಟೀಕೆ ಮಾಡಿದ್ರು. ನಾನಾಗ ಹೇಳಿದೆ, ನೀವೇನು ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ರಾಮನಗರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ, ಕನಕಪುರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತ ಹೇಳಿದೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತದೆ. ಅದರಲ್ಲಿ ನನಗೆ ನಂಬಿಕೆ ಇರೋನು. ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಎಲ್ಲಿ ಮಾತಾಡ್ತಾ ಇದ್ದೀನಿ? ರಾಮನಗರದ ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಇಡೀ ನಮ್ಮ ಜಿಲ್ಲೆ ಜನ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಭಾಳ ಜನ ಆಸೆ ಪಟ್ರಿ. ಚನ್ನಪಟ್ಟಣ, ರಾಮನಗರ, ಕನಕಪುರ, ಮಾಗಡಿ, ಈ 4 ಕೂಡ, ಆರವಳ್ಳಿ, ಇದು 4-5 ಕೂಡ ಬೆಂಗಳೂರು ದಕ್ಷಿಣ ಅಂತೇಳಿ ಯಾರು ಏನೇ ತಂಟೆ ತಕರಾರು ಮಾಡಿದ್ರು ಕೂಡ, ಅಡಚಣೆ ಮಾಡಿದ್ರು ಕೂಡ ನಿಮ್ಮೆಲ್ಲರ ಬಯಕೆಯಂತೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಆಯಿತು. ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ನಾಯಕರುಗಳು ಸೇರಿ DK ಶಿವಕುಮಾರ್ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ. ಇದರಲ್ಲೊಂದು ಅರ್ಥ ಇದೆ. ನಮ್ಮದು ಬೆಂಗಳೂರು ಉತ್ತರ ಡಿಸ್ಟಿಕ್ ಅಂತೇಳಿ ಅವರು ಕೂಡ ಅವ್ರ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಈಗಾಗಲೇ ಕಾರ್ಯರೂಪ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ನಾವೆಲ್ಲ ಬೆಂಗಳೂರಿನವರು. ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದಾಗ ಇಷ್ಟು ವಿಸ್ತೀರ್ಣವಾಗಿ ಬೆಳೀತದೆ ಅಂತೇಳಿ ಅವರು ಕೂಡ ಬಯಸಿರ್ಲಿಲ್ವೇನೋ. ಇವತ್ತು ಭಾಳ 1.4 ಕೋಟಿ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದ್ದಾರೆ. ಪ್ರತಿದಿನ 75 ಲಕ್ಷ ಜನ ಹೊರಗಡೆಯಿಂದ ಬಂದು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ತುಮಕೂರು ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಕೋಲಾರ ಇರ್ಬೋದು, ಎಲ್ಲ ಕಡೆ ದೇವನಹಳ್ಳಿ, ಹೊಸಕೋಟೆ ಎಲ್ಲ ಬಂದು ಬೆಂಗಳೂರು ನಗರಕ್ಕೆ ಬಂದು ಇವತ್ತು
ಕೆಲಸ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ನನ್ನ ಉದ್ದೇಶ ಏನಪ್ಪ ಅಂದರೆ, ಬೆಂಗಳೂರಿಗೆ ಬಂದು ಹೊರಗಡೆಯಿಂದ ಬಂದು ಹೋಗೋದು ಬದಲು ನಮ್ಮೂರು ಜನ ನಮ್ಮೂರಲ್ಲೇ ಕೆಲಸ ಮಾಡಬೇಕು, ನಮ್ಮೂರಲ್ಲೇ ಶಾಲೆ ಸಿಗಬೇಕು, ನಮ್ಮೂರಲ್ಲೇ ಬೆಂಗಳೂರು ನಗರನ ನೋಡಬೇಕು ಅನ್ನೋದು ನನ್ನ ಚಿಂತನೆ. ಈ ದೇಶದ ಇತಿಹಾಸ ಬಹುಶಃ ಬೆಂಗಳೂರಿನ ಮುಂದಿನ ದೂರದೃಷ್ಟಿ ಎಲ್ಲ ನಾಯಕರುಗಳು ಕೂಡ ಈ ಬೆಂಗಳೂರಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಇವತ್ತು ಹೊರಗಡೆಯಿಂದ ಬಂದು ನಿಮ್ಮ ರಾಮನಗರಕ್ಕಿರ್ಬೋದು, ಬಿಡದಿಗಿರ್ಬೋದು, ಕನಕಪುರಕ್ಕಿರ್ಬೋದು ಎಲ್ಲ ಬಂದು ಬೆಂಗಳೂರು ಸುತ್ತಮುತ್ತಲಿ ಬೇರೆ ಬೇರೆ ರಾಜ್ಯದ ಜಿಲ್ಲೆಯಿಂದ ಬಂದು ಇಲ್ಲಿ ರಾಜಕಾರಣನೂ ಮಾಡ್ತಾ ಇದ್ದಾರೆ, ಆಸ್ತಿನೂ ಖರೀದಿ ಮಾಡ್ತಾ ಇದ್ದಾರೆ, ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ನಾನು ಅದನ್ನ ಯಾರು ಬಿಚ್ಚಿ ಬಿಡಿಸಿ ನಾನೀಗ ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಇವತ್ತು ಬೆಳಗ್ಗೆ ನಾನು ಕ್ಯಾಬಿನೆಟ್ನಲ್ಲಿ ರಾಮನಗರ ಈಗಾಗಲೇ ಮೆಡಿಕಲ್ ಕಾಲೇಜು ಕೆಲಸ ನಡೀತಾ ಇದೆ ಅಲ್ವಲ್ರಿ ಇಕ್ಬಾಲ್ ಸಾಹೇಬ್ರೆ? ನಂಗೆ ಗೊತ್ತಿಲ್ಲ, 24/7 ನಡೀತಾ ಇದೆ. ಇವತ್ತು ಬೆಳಗ್ಗೆ ಕ್ಯಾಬಿನೆಟ್ನಲ್ಲಿ ನಮ್ಮ ಹೌಸಿಂಗ್ ಬೋರ್ಡ್ನಿಂದ 25 ಎಕರೆ ಜಮೀನಿಗೆ 60 ಕೋಟಿ ರೂಪಾಯಿ ಮೀಸಲಾಗಿ ಇಡಲಿಕ್ಕೆ, ಕನಕಪುರದ ಮೆಡಿಕಲ್ ಕಾಲೇಜಿನ ಮೀಸಲಾಗಿ ಇಡಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ ಕೂಡ ತೀರ್ಮಾನ ಆಗಿದೆ. ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ಮುಂದಕ್ಕೆ ಇನ್ನು ಎಷ್ಟು ಬೇಕು ಅದಕ್ಕೆ ಹಣ ಕೂಡ ಬರ್ತಾ ಇದೆ. ಅಂದರೆ ನಾನು ಏನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವೇನು ಕೊಟ್ಟು ಮಾತು ಏನಿದೆ ಆ ಮಾತನ್ನು ಉಳಿಸ್ಕೊಳ್ಳೋಂಥ ಕೆಲಸ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಾನು ಬೆಂಗಳೂರಿಗೆ ಹಿಂದೆ ಕನಕಪುರದಲ್ಲಿ ಏನು ನಮ್ಮ ಶಿವನಹಳ್ಳಿಯಲ್ಲಿ ಒಂದು ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವರ ಸನ್ನಿಧಿಯಲ್ಲಿ ನಿಮ್ಮ ಆಸ್ತಿಗಳನ್ನ ನೀವು ಯಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಒಂದು ಮಾತು ಹೇಳಿದೆ. ಇಡೀ ಜಿಲ್ಲೆಯಲ್ಲಿ ಇಡೀ ಜನ ವ್ಯಾಪಕವಾಗಿ ಟೀಕೆ ಮಾಡಿದ್ರು, ಚರ್ಚೆ ಮಾಡಿದ್ರು, ಅವಕಾಶ ಆಯಿತು. ನಿಮ್ಮ ಆಸ್ತಿಗಳೆಲ್ಲ ಚಿನ್ನ ಆಗ್ತದೆ, ಸ್ಕ್ವೇರ್ ಫೀಟ್ ಆಗ್ತದೆ ಅಂತ ಹೇಳಿದೆ. ನನ್ನ ವಿರೋಧ ಪಾರ್ಟಿಯವರೆಲ್ಲ ಬೇಕಾದಷ್ಟೆಲ್ಲ ಟೀಕೆಗಳನ್ನು ಮಾಡಿದ್ರು. ನಾವು ಯಾರನ್ನೂ ಕೂಡ ಅದಕ್ಕೆ ನಾವು ಗಮನದಲ್ಲಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗದೆ ನಮ್ಮ ಕೆಲಸ ಮಾಡೋವಂಥದ್ದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಅದಕ್ಕೆ ಜನ ಕೂಡ ಇವತ್ತು ನಮಗೆ ಪ್ರೋತ್ಸಾಹವನ್ನು ಕೂಡ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಬಾಲಕೃಷ್ಣರವರು, ಡಿ ಕೆ ಶಿವಕುಮಾರ್, ನಾನು, ಯೋಗೇಶು ಮತ್ತು ನಮ್ಮ ಇಕ್ಬಾಲ್ ಹುಸೇನ್ ರವರು 4 ಜನ ಈ ಜಿಲ್ಲೆಯ ಶಾಸಕರು, ರವಿ ಅವರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸಂಸತ್ ಸದಸ್ಯ ಸುರೇಶ್ ಅವರಿದ್ದಾರೆ. ನಮಗೆಲ್ಲ ಚುನಾವಣೆ ಒಂದೇ ದೃಷ್ಟಿಯಿಂದ ನಾವು ಇಟ್ಕೊಂಡು ಮಾಡ್ತಾ ಇಲ್ಲ. ಮುಂದಕ್ಕೆ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಆಶಾಕಿರಣವನ್ನು ನೋಡಬೇಕು. ನಮ್ಮ ಜೀವನದಲ್ಲಿ ನಿಮ್ಗೇನಾದ್ರು ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು. ನಾವು ಕೂಡ ನಮ್ಮ ರಾಜಕಾರಣವನ್ನು ಮಾಡೋ ದೃಷ್ಟಿಯಿಂದ ಇವತ್ತು ಸಾಕ್ಷಿ ಗುಡ್ಡೆಗಳನ್ನು ಕೆಂಗಲ್ ಹನುಮಂತಯ್ಯನವರು ಮತ್ತು ಕೆಂಪೇಗೌಡರು ನಮ್ಮ ಜಿಲ್ಲೆಯವರು ಯಾವ ರೀತಿ ಬಿಟ್ಟು ಹೋದರು, ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಇವತ್ತು ನಾನು ಕರೆದು ಇಲ್ಲಿಗೆ ಬಂದು ಈ ಒಂದು ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಏನು ನಿಮ್ಮನ್ನು ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ, ಇದನ್ನು ಹಿಂದೆ ಬಿಡದಿ ಪ್ಲಾನಿಂಗ್ ಏರಿಯಾ ಅಥಾರಿಟಿ ಅಂತ ಇತ್ತು, ಏನಪ್ಪ ಸ್ಮಾರ್ಟ್ ಸಿಟಿ ಅಂತ ಇತ್ತು. ಇದಕ್ಕೆ ಹೊಸ ನಾಮಕರಣ ಮಾಡಬೇಕು ಅಂತೇಳಿ ನಾನು ಮಂತ್ರಿ ಆದಮೇಲೆ ಇದನ್ನು ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಅಂತೇಳಿ, ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಇದಕ್ಕೆ ಬದಲಾವಣೆಯನ್ನು ಮಾಡಿ ಈಗ ಇದಕ್ಕೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅನ್ನೋದನ್ನು ನಾವು ತೆಗೆದುಕೊಂಡಿದ್ದೇವೆ. ತಮಗೀಗಾಗಲೇ ಗೊತ್ತಿದೆ, ಗೌರವಾನ್ವಿತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 18/10/2006 ಅವರು ರಾಮನಗರ, ಸೋಲೂರು, ನಂದಗುಡಿ, ಬಿಡದಿ, ಸಾತೂರು ಇದೆಲ್ಲ ಕೂಡ ಪೈಲಟ್ ಪ್ರಾಜೆಕ್ಟ್ ಆಗಿ PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, ಖಾಸಗಿಯ ಸಹಭಾಗಿತ್ವದೊಂದಿಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. 28/6 ಅವರು ಗ್ಲೋಬಲ್ ಟೆಂಡರ್ ಕೂಡ ಅವರು ಕರೆದಿದ್ದಾರೆ. ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಕುಮಾರಸ್ವಾಮಿ ಸಾಹೇಬರು ಕರೆದಿದ್ದಾರೆ. 26/10/2007 ಮತ್ತೆ ಅವರು ವರ್ಕ್ ಆರ್ಡರ್ ಕೂಡ DLF ಅವರಿಗೆ ಡೆವಲಪ್ಮೆಂಟ್ ಪಾರ್ಟ್ನರ್ ಅಂತೇಳಿ ಅವರು ಇಶ್ಯೂ ಮಾಡಿದ್ದಾರೆ. 29/4/9 DLFನವರು ಅವ್ರಿಗೆ ಹಣವನ್ನು ಕೊಡ್ತಾರೆ. ಆಮೇಲೆ ನನಗೆ ಬೇಡ ಅಂತೇಳಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಅದನ್ನು ವಿಡ್ರಾ ಮಾಡ್ತಾರೆ. ಆಮೇಲೆ 1/6/2010 ಗ್ಲೋಬಲ್ ಟೆಂಡರ್ ಕೂಡ ಫ್ಲೋಟ್ ಮಾಡ್ತಾರೆ ಯಡಿಯೂರಪ್ಪನವರು. 2ನೇ ಬಾರಿಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ನ PPP ಪ್ರಾಜೆಕ್ಟ್ನಲ್ಲಿ ಮಾಡ್ತಾರೆ.
ಸೊ ಗೌರ್ಮೆಂಟು ಇದನ್ನು ಹೊಸ ರಿವೈಸ್ಡ್ ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟು ನಮ್ಮ ಸದಾನಂದ ಕಾಲದಲ್ಲಿ 3/11/2011ಕ್ಕೆ ಬರ್ತದೆ. ಆಮೇಲೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಲೋಕಲ್ ಪ್ಲಾನಿಂಗ್ ಏರಿಯಾ ಅಂತೇಳಿ ಡಿಕ್ಲೇರ್ ಮಾಡಿ 38 ಹಳ್ಳಿಗಳಿಗೆ ವಿಲೇಜಸ್ಸು 10 ಹಳ್ಳಿಗಳನ್ನು ಸೇರಿಸಿ ಒಂದು ಟೌನ್ಶಿಪ್ ಅನ್ನು ಕೂಡ ನಿರ್ಮಾಣವನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ 6/10/2020 6/1/2020 BS ಯಡಿಯೂರಪ್ಪನವರ ಸರ್ಕಾರ 910 ಎಕರೆಯನ್ನು ಈ KDBಗೆ ನೋಟಿಫೈ ಮಾಡಿ ಅದನ್ನು ಟೌನ್ಶಿಪ್ ಏರಿಯಾಗೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಅವರು ಮಾಡ್ತಾರೆ. ಇವತ್ತು ನಾನು ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿನ ಅಪ್ಗ್ರೇಡ್ ಮಾಡಿ 18/11/23ಕ್ಕೆ ತೀರ್ಮಾನವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಅದಾದಮೇಲೆ 15/3/2024 ಇದು ಬಜೆಟಲ್ಲೂ ಕೂಡ ಈ ಟೌನ್ಶಿಪ್ ಮಾಡ್ತೀನಿ ಅಂತೇಳಿ ನಾನು ಘೋಷಣೆಯನ್ನು ಸಿದ್ದರಾಮಯ್ಯನವರು ಅದನ್ನು ಮಾಡ್ತಾರೆ. ಸೊ ಸರ್ಕಾರ ಕ್ಯಾಬಿನೆಟ್ ಕೂಡ ಈಗ 25/10/2025 ಆಗ್ತದೆ. ತಿರ್ಗಾ ಪ್ರಿಮಿನರಿ ನೋಟಿಫಿಕೇಶನ್ ಕೂಡ 12/3/25 ಆಗ್ತದೆ. ಈ ಮಧ್ಯದಲ್ಲಿ 9 ಹಳ್ಳಿ ಒಟ್ಟು 8,493 ಎಕರೆ, ಪ್ರೈವೇಟ್ ಲ್ಯಾಂಡು 6,731 ಎಕರೆ ಇದೆ. ನೀರು ಇರುವಂಥ ಜಾಗ 1,012 ಎಕರೆ ಇದೆ. ಸೊ ಇದು ಇಂಟರ್ನಲ್ ರಿಸೋರ್ಸಸ್ ಈಗಾಗಲೇ ನಾವು ಸುಮಾರು 3,000 ಕೋಟಿ ರೆಡಿ ಮಾಡ್ಕೊಂಡಿದ್ದೇವೆ. ಹೊರಗಡೆಯಿಂದ ಸಾಲ ತೆಗೆದುಕೊಳ್ಳೋಕ್ಕೆ ಮತ್ತೊಂದೆಲ್ಲ ಸೇರಿ ಸುಮಾರು 17,000 ಕೋಟಿ ಇವತ್ತು ಇಟ್ಕೊಂಡು ಒಟ್ಟು 20,000 ಕೋಟಿ ರೂಪಾಯಿ ರೆಡಿಯಾಗಿ ಸಾಲನೂ ತೆಗೆದುಕೊಂಡು ನಮ್ಮ ಸ್ವಂತ ಹಣನೂ ಕೂಡ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗ ಇವತ್ತು ನಾನು ಕೂತ್ಕೊಂಡು ಇಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ. ಮುಂದಕ್ಕೆ ಈ ಟೌನ್ಶಿಪ್ಪನ್ನು ಏನು ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ರು, BJಪಿಯವ್ರ ಕಾಲದಲ್ಲಿ ಬೇಕಾದ್ರೆ ಇದನ್ನು ತೆಗಿಬೋದಾಗಿತ್ತು. ಈಗ ತಾನೇ ರೈತರುಗಳು ಪಾಪ ಅವರ ನೋವು ದುಃಖ ದುಮಾನವನ್ನು ಹೇಳ್ಕೊಂಡ್ರು. ಅವರ ದುಃಖ ದುಮಾನ ನನ್ನ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗುವುದಿಲ್ಲ. ಅವರು ಕೂಡ ಹೇಳ್ಕೊಂಡ್ರು ಅವರ ವಿಚಾರನ. ನಾನು ಅವರು ಬೇಕಾದ್ರೆ ಕುಮಾರಸ್ವಾಮಿ ಅವರು ಬೇಡ ಅಂತ ಹೇಳ್ಬೋದಾಯಿತು, ರಿಜೆಕ್ಟ್ ಮಾಡ್ಬೋದಾಯಿತು. ಇಲ್ಲ ಅದಾದಮೇಲೆ ಯಡಿಯೂರಪ್ಪನವರಾಗಲಿ ಬೊಮ್ಮಾಯಿ ಅವರಲ್ಲಿ ಸದಾನಂದ ಗೌಡರು ಅವರು ಕೂಡ ರಿಜೆಕ್ಟ್ ಮಾಡ್ಬೋದಾಯಿತು. ಆದರೆ ಇಂಥ ಸಂದರ್ಭದಲ್ಲಿ ರಾಜಕೀಯದ ಸನ್ನಿವೇಶದಲ್ಲಿ ಯಾರು ಕೂಡ ಒಂದ್ಸತಿ ನೋಟಿಫಿಕೇಶನ್ ಆದಮೇಲೆ ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ಇಲ್ಲ. ಡಿನೋಟಿಫಿಕೇಶನ್ ಮಾಡಿದ್ರೆ ಬೇಕಾದಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅಂತೇಳಿ ಯಾರು ಕೂಡ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಈ ಮಧ್ಯ ನಾವು ಸುಮಾರು STRR ರಸ್ತೆ ಕೂಡ 9 ಕಿಲೋಮೀಟರ್ ದೂರದಲ್ಲಿದೆ, ಅದನ್ನು ಕನೆಕ್ಟ್ ಮಾಡಬೇಕು. ನೈಸ್ ರಸ್ತೆ 11 ಕಿಲೋಮೀಟರ್ ದೂರದಲ್ಲಿದೆ, ಅದನ್ನು ಕೂಡ ಕನೆಕ್ಟ್ ಮಾಡಬೇಕು. ಮೈಸೂರು ಬೆಂಗಳೂರು ಹೈವೇ 5 ಕಿಲೋಮೀಟರ್ ಇದೆ ಮತ್ತು ಬೆಂಗಳೂರು ದಿಂಡಗಲ್ ಹೈವೇ 2 ಕಿಲೋಮೀಟರ್ ಇದೆ. ಕನಕಪುರ ರಸ್ತೆ ಅದನ್ನು ಕೂಡ ನಾನು ಕನೆಕ್ಟ್ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಇದಕ್ಕೆ ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ. ಈ ಮಧ್ಯದಲ್ಲಿ ಇವತ್ತು ಇದಕ್ಕೆ ಹೊಸ ರೂಪ ಕೊಡಬೇಕು. ಹಿಂದೆ ದೇವೇಗೌಡರ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ನಮ್ಮ ಬಿಡದಿ ಟೌನ್ಶಿಪ್ ಅಂದರೆ ಇದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಯಿತು. 6 ಲಕ್ಷ 5 ಲಕ್ಷ ಜಮೀನು ನನಗೂ ನೆನಪಿದೆ. CM ಲಿಂಗಪ್ಪನವರು MLA ಆಗಿದ್ದಾಗ ಬರೀ 6 ಲಕ್ಷ ರೂಪಾಯಿಗೆ ಡೆಪ್ಟಿ ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ಅವರು ಬೈ ಎಲೆಕ್ಷನ್ನಲ್ಲಿ ಗೆದ್ದ ಮೇಲೆ ಚರ್ಚೆ ಆಗಿ ತೀರ್ಮಾನ ಆಯಿತು. ಆಗ 6 ಲಕ್ಷ 7 ಲಕ್ಷ 8 ಲಕ್ಷ ಎಲ್ಲ ಕೊಡ್ತಾಯಿದ್ರು. ಆಮೇಲೆ 10 ಲಕ್ಷಕ್ಕೆ ಬಂತು. ಅದಾದಮೇಲೆ ಬೇಕಾದಷ್ಟು ಟೌನ್ಶಿಪ್ ಕೂಡ ಎಲ್ಲ ಬೆಳ್ಕೊಂಡು ಬಂದಿದೆ. ಇವತ್ತು ನಾವು 30 ಕಿಲೋಮೀಟ್ರ್ ಬೆಂಗಳೂರು ಹತ್ತಿರದಲ್ಲಿದೆ. ಈ 9,000 ಎಕರೆನ ನನ್ನ ವ್ಯಾಪ್ತಿಗೆ ನಾನು ಯಾವ ಕಾರಣಕ್ಕೂ ನನ್ನ ಅವಧಿಯಲ್ಲಿ ನಾನು ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ನನಗೆ ಇರುವುದಿಲ್ಲ. ಕಾನೂನು ಅದಕ್ಕೆ ಅವಕಾಶ ಕೂಡ ಕೊಡುವುದಿಲ್ಲ. ಯಾರೇ ಎಷ್ಟೇ ಒತ್ತಡ ಹೇಳಿದ್ರು, ಆದರೆ ಇದರಿಂದ ಜನರಿಗೆ ರೈತರಿಗೆ ಅನುಕೂಲ ಆಗಬೇಕು, ಅದು ಮಾತ್ರ ನಾನು ಗಮನ ಬಯಸಿದ್ದೇನೆ. ಈಗಾಗಲೇ ಇಲ್ಲಿ ಹೊಸ ಆಕರ್ಷಣೆಯನ್ನು ಮಾಡಬೇಕು, ಹೊಸ ಜನರಿಗೆ ಆಗಬೇಕು. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೆಚ್ಚಿಗೆ ಶಕ್ತಿ ಬರಬೇಕು, ಉದ್ಯೋಗಗಳ ಸೃಷ್ಟಿ ಆಗಬೇಕು, ನಿಮ್ಮೆಲ್ಲರ ಆಸ್ತಿ ಮೌಲ್ಯಗಳಿಗೆ ಬೆಲೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾನು ಒಂದು ಹೊಸ ಬಿಸ್ನೆಸ್ನ ಇಲ್ಲಿ ರೂಪಿಸಬೇಕು. ಜನರಿಗೆ ಬಂದು ಇಲ್ಲಿ ಬರೀ ಕೈಗಾರಿಕಾ ಪ್ರದೇಶಕ್ಕೆ ಮಾತ್ರ ಬರಬಾರ್ದು, ಬೇರೆದಕ್ಕೂ ಬರಬೇಕು, ಹಾಸ್ಪಿಟ್ಲ್ಗಳಿಗೆ ಬರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಒಂದು ಹೊಸ ರೂಪ ಬಂದಿದೆ ಅದು ಕೂಡ ಬರಬೇಕು. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಇಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಮೊದಲನೇ ಸಿಟಿ ಈ ಭಾಗದಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ
ಮುಂದಿನ ದಿನದಲ್ಲಿ ಇಲ್ಲಿ ಮೆಟ್ರೋ ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಬೇಕು ಅಂತೇಳಿ ಈಗಾಗಲೇ ನಾನು ಟ್ರಾಫಿಕ್ನ ಕಂಜೆಷನ್ನ ಕಡಿಮೆ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ನನ್ನ ಪ್ಲ್ಯಾನಿಂಗನ್ನು ಕೂಡ ನಾನು ಸಿದ್ಧತೆಯನ್ನು ನಾನು ಮಾಡ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ಯೋಜನೆಗಳನ್ನು ಇದಲ್ಲದೆ ಹೆಲ್ತ್ ಸಿಟಿ, ಒಂದಷ್ಟು ಜನರಿಗೆ ಹೆಲ್ತ್ಗೋಸ್ಕರ ಜಾಗ ಕೊಡಬೇಕು ಮತ್ತು ಬೇರೆ ಬೇರೆಗೆಲ್ಲ ರೆಸಿಡೆನ್ಷಿಯಲ್ಗೆ ಒಂದು ಮಾಡಿ ಇಲ್ಲೇ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಇಲ್ಲೇ ಒಳ್ಳೊಳ್ಳೆ ಮನೆಗಳನ್ನು ಕಟ್ಕೊಳ್ಬೇಕು, ಇಲ್ಲೇ ಒಂದು ಹೊಸ ಬೆಂಗಳೂರು ನಗರವನ್ನು ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮತ್ತು ನಮ್ಮ ಬೈರಮಂಗಲ ಕೆರೆಗೆ ಸುಮಾರು ಈಗಾಗಲೇ ಅಥವಾ ಸುತ್ತಮುತ್ತಲು 1,000 ಕೋಟಿ ರೂಪಾಯಿಯನ್ನು ನಾನು ಬಂಡವಾಳ ಹಾಕಿ ಆ ಕೆರೆಗೆ ನೀರನ್ನ ಇಲ್ಲಿ ಬರುವಂಥ ನೀರನ್ನೆಲ್ಲ ಟ್ರೀಟ್ ಮಾಡಿ ಅದರ ಸುತ್ತಮುತ್ತಲೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಇವತ್ತು ನಮ್ಮ ರೈತರು ಪಾಪ ನಾವು ಹೇಳ್ಕೊಂಡ್ರು, ತಪ್ಪೇನಿಲ್ಲ. ಕೆಲವರು ರಾಜಕಾರಣ ಮಾಡಿಬಿಟ್ಟು ಟೀಕೆ ಮಾಡೋರಿದ್ದಾರೆ, ಇವೆಲ್ಲ ಇರ್ತಾರೆ. ಆದರೆ ಈ ಯೋಜನೆಗೆ ರೈತರು ಮತ್ತು ಭೂ ಮಾಲೀಕರೇ ಒಂದು ಭಾಗತ್ವವನ್ನು ಕೂಡ ವಹಿಸಬೇಕು. ಅವರ ಆಸ್ತಿಗೆ ಬೆಲೆಯನ್ನು ಕೊಡಬೇಕು, ಒಳ್ಳೆ ಬೆಲೆ ಕೊಡಬೇಕು. ಮುಂದೆ ಏನು ಕಳ್ಕೊಳ್ತಾರೆ ಆ ಕಳ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಒಂದು ಗೌರವ ರೀತಿಯಲ್ಲಿ ಅವರು ನಡೆಸ್ಕೊಳ್ಬೇಕು ಅನ್ನೋದು ನನ್ನ ಚಿಂತನೆ. ಇದು ನಾವೆಲ್ಲ ಕೂತ್ಕೊಂಡು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಮಧ್ಯದಲ್ಲಿ ಸುಮಾರು 8 ಹಳ್ಳಿಗಳು ಬರ್ತದೆ. ಯಾವ ಹಳ್ಳಿಯನ್ನು ಕೂಡ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ನಂಬರ್ 1. 26 ಹಳ್ಳಿಗಳು ಕೂಡ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಎಲ್ಲ 26 ಹಳ್ಳಿಗಳು ಕೂಡ ನಗರಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ ಆ ರೀತಿ ಡೆವಲಪ್ ಮಾಡೋಂಥದ್ದು. ಸುತ್ತಲೂ ಕೂಡ ಅದಕ್ಕೆ ಒಂದು ಪೆರಿಫೆರಲ್ ಹಳ್ಳಿಗಳಿಗೆ ರಸ್ತೆ, ರಿಂಗ್ ರೋಡನ್ನು ಉದ್ಭವ ಮಾಡೋಂಥ ಕೆಲಸ. ಅಲ್ಲಿ ವಿದ್ಯಾಸಂಸ್ಥೆಗಳಿಗಿರ್ಬೋದು, ಬೇರೆ ಬೇರೆ ಕೆಲವು ಏನೇ ಇದ್ರೂ ಕೂಡ ಅವ್ರಿಗೆ ಶೈಕ್ಷಣಿಕ ಆದಂಥ ವಿಚಾರಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಅವ್ರಿಗೆ ಸೌಲಭ್ಯವನ್ನು ಒದಗಿಸ್ಕೊಡ್ಲಿಕ್ಕೆ ನಾವು ಮಾಡಿದ್ದೇವೆ. ಈ ರೈತರು ಕೂಡ ನಾವು ಇಲ್ಲಿ ಈ ಒಂದು ಟೌನ್ಶಿಪ್ನಲ್ಲಿ ಭೂ ಮಾಲೀಕರಾಗಿ ಕೆಲವ್ರನ್ನ ಉಳಿಸ್ಕೊಳ್ಳಲಿಕ್ಕೆ ಕೂಡ ನಾವು ಈಗಾಗಲೇ ಯೋಜನೆಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಏನು ಪುನರ್ವಸತಿ ಕಾರ್ಯಕ್ರಮ ಇದೆ, ಆಗ ಹಿಂದೆ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಿ ಮನಮೋಹನ್ ಸಿಂಗ್ ಅವರಿದ್ದಾಗ ಒಂದು ವಿಶೇಷವಾದಂಥ ಒಂದು RR ಪಾಲಿಸಿಯನ್ನು ಮಾಡಿದ್ದಾರೆ. ಅದನ್ನು ಕೂಡ ನಾನು ಅದನ್ನು ಅಳವಡಿಸ್ಕೊಂಡು ಈ ಸಂದರ್ಭದಲ್ಲಿ ಹಿಂದೆ ಎಷ್ಟು ಕೊಟ್ಟಿದ್ದಾರೆ ಅದು ಮುಖ್ಯ ಅಲ್ಲ. ಸೊ ನಿಮಗೆಲ್ಲ ಗೊತ್ತಿದೆ, ಲ್ಯಾಂಡ್ ಪ್ರೈಸಸ್ಸು ಎಲ್ಲ 15 ಇದೆ, 20 ಇದೆ, 30 ಇದೆ, 40 ಇದೆ, 50 ಇದೆ, ಈ ರೀತಿ ಎಲ್ಲ ಇದೆ, ಲಕ್ಷ ಇದೆ, ಪರ್ ಏಕರ್ ಇದೆ. ಆದರೆ ನಾನು ಬಾಲಕೃಷ್ಣರವರು, ಸುರೇಶ್ ಅವರು, ನಮ್ಮ ರವಿಯವರು, ನಮ್ಮ ಇಕ್ಬಾಲ್ ಹುಸೇನ್ ಅವರು, ನಟರಾಜ್ ಅವರು, ನಾವೆಲ್ಲ ಕೂತ್ಕೊಂಡು ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿ ಈ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ತೀರ್ಮಾನಗಳನ್ನ ಇವತ್ತು ನಾವು ಮಾಡಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಬೆಂಗಳೂರು ನಗರದಲ್ಲೂ ಕೂಡ ಈಗಾಗಲೇ ನಾವು ಕೆಂಪೇಗೌಡ ಲೇಔಟ್ ಇರ್ಬೋದು, ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು, ಎಲ್ಲ ಮಾಡಿದ್ದೇವೆ. ಪಾಪ ರೈತರೆಲ್ಲ ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಲ್ಲಿ 60-40 ಸ್ಕೀಮನ್ನು ನಾವು ಅಲ್ಲಿ ಕೊಟ್ಟಿದ್ದೇವೆ. ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ಏನು ಉಳಿತದೆ, ಅದಕ್ಕೆ 60-40 ಸ್ಕೀಮ್. ಇಲ್ಲಿ ನಾವು ಸರ್ಕಾರ ಮಾಡಬೇಕಾದ್ರೆ ಹಳ್ಳಿಲಿ ನೀವು ಲೋಕಲ್ ಕಾಂಟ್ರಾಕ್ಟರ್ಸ್ ಮಾಡಬೇಕಾದ್ರೆ ಬೇರೆ ವಿಚಾರ. ಇಲ್ಲಿ ನಾವು ವಾಟರ್ ಟ್ರೀಟ್ಮೆಂಟ್ಗೆ ಅವಕಾಶ ಕೊಡಬೇಕು, ಬೆಂಗಳೂರು ಉತ್ತಮವಾದಂಥ ನೀರು ಒದಗಿಸ್ಕೊಡ್ಬೇಕು, ಪವರ್ ಸ್ಟೇಷನ್ಗಳು ಮಾಡಬೇಕು, ಪಾರ್ಕ್ ಇಡಬೇಕು, ದೊಡ್ಡ ದೊಡ್ಡ ರೋಡ್ ಇರಬೇಕು. ನಮ್ಮದೇ ಆದಂಥ ಬೇಕಾದಷ್ಟು ಗೈಡ್ಲೈನ್ಸ್ ಇರ್ತದೆ. ಯಾವುದೇ ಆಗಲಿ ಸರ್ಕಾರ ಮಾಡೋಂಥ ಒಂದು ಟೌನ್ಶಿಪ್ಪಲ್ಲಿ ಬೇಕಾದಷ್ಟು ಇರ್ತದೆ. ಇದ್ರ ಜೊತೆಯಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ಆ ಜಮೀನು ಕಳ್ಕೊಂಡವ್ರಿಗೆ, ದುಡ್ಡು ತೆಗೆದುಕೊಂಡವ್ರು, ಆಸೆ ಇಡೋರಿಗೆ ಅವರು ಕೂಡ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ನು, ಮುಂದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು RR ಪಾಲಿಸಿ ವಿಚಾರದಲ್ಲಿ ಇವೆಲ್ಲ ಕೂಡ ಇದೆ. ಇದಲ್ಲದೆ ಜಮೀನನ್ನು ಕಳ್ಕೊಂಡಂಥ ಅವ್ರಿಗೆ ಇನ್ನೊಂದು 3 ವರ್ಷ ಏನು ಆ ಟೈಮ್ ಇರ್ತದೆ ಡೆವಲಪ್ಮೆಂಟ್ ಆಗೋಷ್ಟೊತ್ತಿಗೆ, ಅವ್ರಿಗೆಲ್ಲರೂ ಕೂಡ ಖುಷ್ಕಿ ಇರೋರಿಗೆ ವರ್ಷಕ್ಕೆ ಅವ್ರಿಗೆ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಖುಷ್ಕಿ ಇರೋರಿಗೆ 30,000 ರೂಪಾಯಿ, ತರಿ ಇರೋರಿಗೆ 40,000 ರೂಪಾಯಿ, ಎಕರೆಗೆ, ಬಾಗಾಯಿತಿಗೆ 50,000 ರೂಪಾಯಿ ಅವ್ರಿಗೆ ಪ್ರತ್ಯೇಕವಾಗಿ ಕೊಡಬೇಕು ಅಂತೇಳಿ ಅವ್ರಿಗೇನು ಕಾಂಪನ್ಸೇಷನ್ ಇದೆ ಆ ಕಾಂಪನ್ಸೇಷನ್ ಅಲ್ಲದೆ ವರ್ಷಕ್ಕೆ 30,000 ರೂಪಾಯಿ ಖುಷ್ಕಿಗೆ, ತರಿಗೆ 40,000, ಬಾಗಾಯಿತಿಗೆ 50,000 ರೂಪಾಯಿ ಕೊಡಬೇಕು ಅಂತೇಳಿ ಇವತ್ತು ಮಾಡಿದ್ದೇವೆ. ಯಾರು ಸೈಟ್ ಇಲ್ಲ, ಜಮೀನಿಲ್ಲ, ಯಾರು ಜಮೀನಿಲ್ಲ, ಅದು ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ಒಂದೊಂದು ಸೈಟು ಕೊಡಬೇಕು ಅಂತೇಳಿ ವರ್ಷಕ್ಕೆ 25,000 ರೂಪಾಯಿ ಹಣನೂ ಕೊಡೋದು, ಅವ್ರಿಗೆ ಒಂದು ಸೈಟನ್ನು ಕೊಡೋದು ಕೂಡ ಅಂತೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಕೆಲವರು ಅರ್ಜಿ ಹಾಕ್ಕೊಂಡಿದ್ದಾರೆ,
ಇದಕ್ಕೆ 53 ಅವ್ರಿಗೆ ದಾಖಲೆಗಳಿಲ್ಲ, ಅವ್ರಿಗೆ ಮಂಜೂರು ಮಾಡೋಕ್ಕಿಲ್ಲ. 18 ಕಿಲೋಮೀಟರ್ ಒಳಗಡೆ ಬರೋದ್ರಿಂದ ಅವರು ಕೂಡ ಒಂದು ಸೈಟನ್ನು ಕೊಡಬೇಕು, ಪರ್ ಏಕರ್ ಒಂದು ಸೈಟನ್ನು ಕೊಡಬೇಕು ಅಂತೇಳಿ ಯಾರು ಅರ್ಜಿ ಹಾಕೊಂಡಿದ್ದಾರೆ ಅದನ್ನು ನಾವು ಮಾಡಿದ್ದೇವೆ. ಸೊ ಯಾವ ಹಳ್ಳಿನೂ ಕೂಡ ಶಿಫ್ಟ್ ಮಾಡಿದ್ದಿಲ್ಲ. ಇದು ಸ್ಮಾರ್ಟ್ ಸಿಟಿ ಥರ ಹೊಸದಾಗಿ ಡೆವಲಪ್ಮೆಂಟ್ ಆಗ್ತದೆ. 50 ಮೀಟರ್ ರಿಂಗ್ ರೋಡು, UGD, ಸಿಮಿಕ್ ಅಡ್ವರ್ಟೈಸು, ಹಾಸ್ಪಿಟ್ಲು ಇವೆಲ್ಲ ಕೂಡ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗಲ್ಲದೆ ಜೊತೆಗೆ ನಿವೇಶನ ಇಲ್ಲದೆ ಹೋದವ್ರಿಗೆ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಗೈಡೆನ್ಸ್ ವ್ಯಾಲ್ಯೂ 15 ಲಕ್ಷನೂ ಇದೆ, ಕೆಲವು ಹೈಯೆಸ್ಟ್ 85 ಲಕ್ಷನೂ ಕೂಡ ಇದೆ. ಸೊ ಅದಕ್ಕೆ ಇಡೀ ಬೆಂಗಳೂರಿನಲ್ಲಿ ನಾನು ಇವತ್ತು ಇಲ್ಲಿಗೆ ಬಂದು 60-40 ಅನೌನ್ಸ್ ಮಾಡಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅಂದರೆ ಯಾರು ಜಮೀನನ್ನು ಕಳ್ಕೊಳ್ತಾರೆ ಅವ್ರಿಗೆ ಯಾರಿಗೆ ಹಣ ಬೇಡ ಅನ್ನೋರಿಗೆ 60-40 ಕೊಡಬೇಕು ಅಂತೇಳಿ ಡೆವಲಪ್ಡ್ ಏರಿಯಲ್ಲಿ ಮಾಡಬೇಕು ಅಂತೇಳಿ ನಾನು ಬಂದೆ. ಆದರೆ ನಮ್ಮ ಸುರೇಶ್ ಅವರು, ಬಾಲಕೃಷ್ಣರವರು, ಇವರೆಲ್ಲ ನಮ್ಮ ಲೀಡ್ರ್ಗಳೆಲ್ಲ ನನ್ನ ಮೇಲೆ, ನಮ್ಮ ಅಧಿಕಾರಿ ಮೇಲೆ ಭಾಳ ದೊಡ್ಡ ಪ್ರಯೋಗ ಮಾಡಿ ಆ ರೀತಿ ಮಾಡಿಬಿಡಿ, ದೊಡ್ಡ ಹೃದಯ ಶ್ರೀಮಂತಿಕೆ ತೋರಿಸ್ಬೇಕು ಅಂತೇಳಿ ಕೊನೆಗೆ ಡೆವಲಪ್ಡ್ ಸೈಟ್ ಎಷ್ಟು ಡೆವಲಪ್ಮೆಂಟ್ಸ್ ಆಗ್ತದೆ ಅದರಲ್ಲಿ ಭಾಗ ಮಾಡಿ. ಸೊ ಯಾರು ಜಮೀನನ್ನು ಕಳ್ಕೊಳ್ತಾರೆ, ನಾನು ಈಗ ಎಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ, ಯಾರು ಜಮೀನ್ ಶೇರಿಂಗ್ ಬರೋರಿಗೆ, ಹಣ ತೆಗೆದುಕೊಳ್ಳದೆ ಇರೋರಿಗೆ, ಅಂಥವ್ರಿಗೆ ಡೆವಲಪ್ಡ್ ಸೈಟಲ್ಲಿ 50-50 ಕೊಡೋದು ಅಂತ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಕಮರ್ಷಿಯಲ್ ಅವ್ರಿಗೆ ಬೇಕು ಅಂದರೆ, ಮೇನ್ ರೋಡಲ್ಲಿ ಬೇಕು ಅಂದರೆ, ಕಮರ್ಷಿಯಲ್ ಕಟ್ಕೊಳ್ಬೇಕು ಅಂದರೆ 45% ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈ ತೀರ್ಮಾನ ಈ ರಾಜ್ಯದ ಯಾವ ಡೆವಲಪ್ಮೆಂಟ್ ಅಥಾರಿಟಿಲೂ ಕೂಡ ತೀರ್ಮಾನ ಆಗಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾರಿಗೆ ಹಣ ಬೇಕು ಅದಕ್ಕೆ ನಮ್ಮ ಡೆಪ್ಟಿ ಕಮಿಷನರ್ ಹತ್ರ ಕೂಡ ನಾನು ಮಾತಾಡಿದ್ದೇನೆ. ಅವರು ಕನಿಷ್ಠ ಕೆಲವ್ರಿಗೆ 1.5 ಕೋಟಿ ರೂಪಾಯಿಯಿಂದ ಒಂದು ಪ್ರಾರಂಭ ಆಗ್ತದೆ. ಆ ಡಿಸ್ಟೆನ್ಸ್ ಮೇಲೆ, ರೋಡ್ ಮೇಲೆ ಲೆಕ್ಕಾಚಾರಿ 1.5 ಕೋಟಿಯಿಂದ ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ ಲೆಕ್ಕಾಚಾರ ಆಗ್ತದೆ. ಅದಕ್ಕೆ ಅವ್ರದ್ದೇ ಆದಂಥ ಒಂದು ಪಾಲಿಸಿ ಇದೆ. ನಾನು ಅವ್ರ ಮೇಲೆ ಜಾಸ್ತಿ ಒತ್ತಡ ಹೇಳೋಕ್ಕಾಗೋದಿಲ್ಲ. ಆದರೆ ಈ 2015 ಆ್ಯಕ್ಟ್ರಲ್ಲಿ 13 ಆ್ಯಕ್ಟ್ ಪ್ರಕಾರ 1.5 ಕೋಟಿಯಿಂದ 2.5 ಕೋಟಿ ರೂಪಾಯಿವರೆಗೂ ಕೂಡ ನೀವು ಕೊಡಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ. ಆ ರೀತಿ ಅದು ಡಿಸ್ಟೆನ್ಸ್ ಮೇಲೆ, ಮೇಯ್ನ್ ರೋಡಲ್ಲಿದ್ದರೆ ಒಂದು ಬೆಲೆ, ಕಡಿಮೆ ಇದ್ದರೆ ಇದಿರ್ತದೆ. ಇದಲ್ಲದೆ ಮರ ಮಾಲ್ಕಿ ಅದು ಕೂಡ ಲೆಕ್ಕಾಚಾರ ಆಗ್ತದೆ. 12% ಇಂಟ್ರೆಸ್ಟ್ ಕೂಡ ಅದನ್ನು ಲೆಕ್ಕ ಹಾಕುವಂಥ ವ್ಯವಸ್ಥೆನ ಮಾಡ್ತಾರೆ. ಸೊ ಈ ಐತಿಹಾಸಿಕ ತೀರ್ಮಾನವನ್ನು ನಾನು ಹೇಳ್ತೀನಿ, ನಾನು ಎಷ್ಟು ದಿನ ಇರ್ತೀನೋ ಇಲ್ಲೋ, ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವೋ ಇಲ್ವೋ, ಈ ತೀರ್ಮಾನ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ. ಇವತ್ತು ಮುಂದಕ್ಕೆ ಬೆಂಗಳೂರು ನಗರಕ್ಕೆ ಮುಂದಿನ ದಿನದಲ್ಲಿ ನಮ್ಮನ್ನೆಲ್ಲ ನಾವು ಯಾರು ಈ ವೇದಿಕೆಯಲ್ಲಿ ನಾವು ಕೂತಿದ್ದೀವಿ ಅವನ್ನೆಲ್ಲರೂ ಕೂಡ ಇಡೀ ಜಿಲ್ಲೆಯ ಜನ, ಬೆಂಗಳೂರು ಜನ ಕೂಡ ಇವತ್ತು ಹೆಂಗೆ ಇಡೀ ಭಾರತದಲ್ಲಿ ಬೆಂಗಳೂರಲ್ಲಿ ನಡೀತಾ ಇರೋಂಥ ಅನೇಕ ತೀರ್ಮಾನಗಳನ್ನು ಇವತ್ತು ಗಮನಿಸ್ತಾ ಇದ್ದಾರೆ. ಹಾಗೆ ಇದು ಕೂಡ ಭಾಳ ಐತಿಹಾಸಿಕವಾದಂಥ ತೀರ್ಮಾನ. ನಾನೀಗಾಗಲೇ ಹೇಳ್ದಂಗೆ STRR ಇಂದ, ನೈಸ್ ರಸ್ತೆಯಿಂದ, ಬೆಂಗಳೂರು ಮೈಸೂರು ಹೈವೇಯಿಂದ, ಜಂಟಳ್ಳಿಯಿಂದ ಈಗ ಹೊಸ ರೋಡ್ಗಳನ್ನು ಕೂಡ ಕನೆಕ್ಟ್ ಮಾಡ್ತೀವಿ. ಅದು ಕೂಡ ಅಕ್ವಿಷನ್ ನಾನು ಮಾಡಲೇಬೇಕಾಗಿದೆ. 300 ಮೀಟ್ರು ಬಿಸ್ನೆಸ್ ಕಾರ್ 300 ಮೀಟರ್ ಬಿಸ್ನೆಸ್ ಕಾರಿಡಾರ್ 300 ಮೀಟರ್ ಕೂಡ ರಸ್ತೆಗಳಿಗೆ ಇದು ಕನೆಕ್ಟ್ ಮಾಡಲಿಕ್ಕೆ ನಾವು ವಿಧಿ ಇಲ್ಲದೆ ನಾವು ಅಕ್ವಿಷನ್ ಮಾಡಬೇಕಾಗ್ತದೆ. ಅವ್ರಿಗೂ ಕೂಡ ಇದೇ ರೀತಿ ನಾವು ಫೆಸಿಲಿಟೀಸನ್ನು, ಯಾರು ಜಮೀನು ಕಳ್ಕೊಳ್ತಾರೆ ರಸ್ತೆಗೆ, ಅವ್ರಿಗೂ ಕೂಡ ಇದೇ ವ್ಯವಸ್ಥೆಯನ್ನು ಶೇರಿಂಗ್ ಬೇಸಿಸ್ ಅಲ್ಲಿ, ದುಡ್ಡು ಬೇಕಾದ್ರೆ ದುಡ್ಡು ತಗೊಳ್ಳಿ, ಶೇರಿಂಗ್ ಬೇಕಾದ್ರೆ ಜಮೀನು ತಗೊಳ್ಕೊಳ್ಳಿ. ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. ಇದು ಕನ್ಸೆಂಟ್ ಅಕ್ವಿಷನ್. ಯಾರು ಅರ್ಜಿ ಕೊಡ್ತಾರೆ ನಾಳೆ ಬೆಳಗ್ಗೆಯಿಂದನೇ ಅವ್ರಿಗೆ ಹಣವನ್ನು 3 ದಿನದಿಂದನೇ ಅವ್ರಿಗೆ ದಾಖಲೆಗಳನ್ನು ಕೊಟ್ಟರೆ ಎಲ್ಲ ದಾಖಲೆಗಳು ಕೂಡ ಈ ಕಾಲ ನಮ್ಮ ಹತ್ರ ಇದೆ. ಅವ್ರಿಗೆಲ್ಲ ಹಣವನ್ನು ಕೊಡ್ತಾರೆ. ನಾನು ಈ ಸಂದರ್ಭದಲ್ಲಿ ಸೋದರಿ ಅನಿತಾ ಕುಮಾರಸ್ವಾಮಿ ಅವರಿಗೆ, ನಿಖಿಲ್ ಸುಮಾರ್ ಅವರಿಗೆ ಅಭಿನಂದಿಸ್ತೇನೆ. ಅವರು ಕೂಡ ಇವತ್ತಿಗಾಲೇ ನನಗೆ ಹಣವನ್ನು ಕೊಡಬೇಕು ಅಂತೇಳಿ ಅವರು ಕೂಡ ನನಗೆ ಅರ್ಜಿಯನ್ನು ಅಂತ ಹೇಳಿದ್ರೆ, ಜಮೀನು ಶೇರಿಂಗ್ ಬೇಕು ಅಂದರೆ ಕೊಡಿದೆ. ನಾನು ಕೆಲವ್ರಿಗೆ ಇಲ್ಲದೆ ಹೋದವರು ಕೂಡ, ಸಣ್ಣವರು ಕೂಡ ಒಂದೊಂದು ಸೈಟ್ ಉಳಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದೊಂದು ಸೈಟ್ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ.
ಲ್ಯಾಂಡ್ ಅಕ್ವಿಷನ್ಗೆ 10,000 ಕೋಟಿ ರೂಪಾಯಿ ಆಗ್ತದೆ, ಅಭಿವೃದ್ಧಿಗೆ 15,000 ಕೋಟಿ ರೂಪಾಯಿ ಆಗ್ತದೆ. ಸರ್, ಈ ವಿಚಾರವಾಗಿ ಸರ್ ರೈತರುಗಳು ಸಭೆ ಕರೆದಿಲ್ಲ ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮನ್ನ ಸಭೆ ಕರೀತಾ ಇಲ್ಲ. ನೋಡಿಯಪ್ಪ, ಅದೆಲ್ಲ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಇದಾದ ಮೇಲೆ ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ. ಈಗಲೇ ನಾವು ನೋಟಿಫಿಕೇಟ್ ಮಾಡಿದ್ದೀವಿ. ಈಗ ಸುಮಾರು ನಾನು ಹೇಳ್ತೀನಲ್ಲ, ಈಗಿರೋಂಥ ಪೈಕಿ 70% ಜನ 78% ಜನ ಮಾತ್ರ ಬೇಡ ಅಂತ ಅರ್ಜಿ ಕೊಟ್ಟಿದ್ದಾರೆ. 1,009 ಜನ ಮಾತ್ರ ಬೇಡ ಅಂತ ಹೇಳಿದ್ದಾರೆ. 6,000 ಜನದಲ್ಲಿ ಅವರೆಲ್ಲ ಕೂಡ ಕೊಟ್ಟಿದ್ದಾರೆ. ನಾವು ಪ್ರತಿಯೊಬ್ಬರಿಗೂ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಎಲ್ಲರೂ ಕೂಡ ಅವ್ರ ಕನ್ಸೆಂಟ್ ಕೂಡ ಕೊಟ್ಟಿದ್ದಾರೆ. ಅವರೆಲ್ಲ ದಾಖಲೆಗಳು ಕೂಡ ಇದೆ. ಇದನ್ನು ಯಾರು ನೋಟಿಫಿಕೇಶನ್ ಮಾಡಿದ್ರು ಅವರು ಕೂಡ ಬಹುಶಃ ಅವರು ನೋಟಿಫಿಕೇಶನ್ ಮಾಡಿದಂಥ ಗೌರವಾನ್ವಿತ ಇವರು ನಮ್ಮ ಕುಮಾರಸ್ವಾಮಿ ಅವ್ರು ಬೇಡ ಅಂತ ಹೇಳ್ಬೋದಾಯ್ತಲ್ಲ, ಅವ್ರು ಕೋರ್ಟ್ಗೆ ಹೋಗಿ ಸ್ಟೇ ಮಾಡ್ಬೋದಾಯ್ತಲ್ಲ. ಅವರು ಕೂಡ ಗೌರವದಿಂದ ನಾನು ಕಾನೂನು ಚೌಕಟ್ಟಿನಲ್ಲಿ ಮಾಡೋಕೆ ಆಗೋದಿಲ್ಲ ಅಂತೇಳಿ ಅವರು ಕೂಡ ಕಾಂಪನ್ಸೇಷನ್ ಕೇಳಿದ್ದಾರೆ. ಅವರು ಕೂಡ ವಿತಿನ್ 3 ಡೇಸಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ, ಕರೆದು ಅವ್ರಿಗೆ ಫಸ್ಟ್ ಚೆಕ್ ಹ್ಯಾಂಡ್ ಓವರ್ ಮಾಡಿಬಿಡಿ ಅಂತ ಹೇಳಿದ್ದೇನೆ. ಶಿಶಿ ನಗ್ತಾ ಇದ್ದಾನೆ. ಫಸ್ಟ್ ಚೆಕ್ ಅಂದ ತಕ್ಷಣ ಇದಲ್ಲದೆ ಇನ್ನೊಂದಲ್ಲೇ ತಮ್ಗೆ ಹೇಳ್ತಾ ಇದ್ದೀನಿ, ಸುಮಾರು ಒಂದು 25-30 ಕಿಲೋಮೀಟರ್ ದೂರದಲ್ಲಿ ಹೊಸ ಪ್ಲ್ಯಾನಿಂಗ್ ಅಥಾರಿಟಿನ ಬೇರೆ ಬೇರೆ ಅಪೆಸಾರ್ಡ್ ಆಗಿ ಬೆಳೆಸಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅಲ್ಲೂ ಕೂಡ ನಾವು ಇದನ್ನು ರಸ್ತೆಗಳನ್ನ ಎಲ್ಲ ದೊಡ್ಡ ಮಾಡಲಿಕ್ಕೆ ಹೊಸ ಪ್ಲ್ಯಾನಿಂಗ್ ಅಥಾರಿಟಿಯಲ್ಲಿ ಒಂದು ಟೌನ್ಶಿಪ್ ಯಾರೇ ಪ್ರೈವೇಟೇ ಮಾಡಲಿ ಬೇರೆಯವರೇ ಮಾಡಲಿ ಅವ್ರು ಇಷ್ಟೇ ರೋಡ್ ಬಿಡಬೇಕು, ಇಷ್ಟೇ ಜಾಗ ಬಿಡಬೇಕು, ಇಷ್ಟೇ CA ಬಿಡಬೇಕು ಅಂತೇಳಿ ನಿಮ್ಮ ಮಾಸ್ಟರ್ ಪ್ಲ್ಯಾನನ್ನು ನಿರ್ಬಂಧವನ್ನು ನಾವು ಮಾಡ್ತೇವೆ. 60 ಹಳ್ಳಿಗಳಲ್ಲಿ ನಿರ್ಬಂಧ ಮಾಡ್ತೇವೆ. ಸುಮ್ಮನೆ ಎಲ್ಲೆಲ್ಲೋ ಕಟ್ಟಕ್ಕೆ ಬರಲಿಲ್ಲ. ಇವತ್ತು ಕ್ಯಾಬಿನೆಟಲ್ಲೂ ಕೂಡ ಯಾರ್ಯಾರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ, ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಯಾರಿಗೂ ಪರ್ಮಿಷನ್ನು ಕೊಡಬಾರ್ದು, ನೀರು ಕೊಡಬಾರ್ದು, ಕರೆಂಟ್ ಕೊಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ. ಅಂಥದ್ದು ಇವತ್ತು ನಾನು ಕ್ಯಾಬಿನೆಟಲ್ಲಿ ತೆಗೆದುಕೊಂಡು ಹೋಗಿದ್ದೆ. ಆ ವಿಚಾರ ಏನಾದ್ರು ಒಂದು ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋಣ ಅಂತ ಒಂದು 4 ಲಕ್ಷ ಜನ ಅರ್ಜಿ ಹಾಕ್ಕೊಂಡಿದ್ದಾರೆ. ಅದನ್ನು ಚೀಫ್ ಮಿನಿಸ್ಟ್ರು ನಾಳೆ ನನಗೆ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡಿದ್ವಿ. ನಾಳೆ ಅದನ್ನು ಲೆಕ್ಕಾಚಾರ ಹಾಕ್ಬಿಟ್ಟು ಅದು ಒಂದು ಮೇಜರ್ ಅನೌನ್ಸ್ಮೆಂಟು ನಾಳಿದ್ರಲ್ಲಿ ನಾನು ಮಾಡ್ತೇನೆ. ಎಲ್ಲ ಅದಕ್ಕೆ ಅವ್ರಿಗೆ 30,000, 40,000, 50,000 ವರ್ಷಕ್ಕೆ ನಿನ್ನ ಜೋಬ್ಗೆ ಫ್ರೀಯಾಗಿ ಆಗ್ತಾ ಇರ್ತಾರೆ ಪರ್ ಏಕರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.